ತಿರುಪತಿ ಲಡ್ಡು ವಿವಾದ ವಿಚಾರವಾಗಿ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಟಿಟಿಡಿ. ಸ್ವತಂತ್ರ ತನಿಖೆಗೆ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಟಿಟಿಡಿ ಮಾಡಿಕೊಳ್ತಾ ಇರೋದು. ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಟಿಟಿಡಿಯ ಮಾಜಿ ಅಧ್ಯಕ್ಷ ಸುಬ್ಬರಾವ್ ಅವರು. ಇದಕ್ಕೆ ಸ್ವತಂತ್ರವಾಗಿ ಒಂದು ತನಿಖೆ ಆಗಬೇಕು, ಇದರಲ್ಲಿ ತಪ್ಪು ಆಗಿದೆಯಾ ಇಲ್ವಾ ಅನ್ನೋದು ಬಹಿರಂಗವಾಗಬೇಕು, ಒಂದು ಜನರ ಭಾವನೆಗೆ ಧಕ್ಕೆ ತಂದಂತಹ ವಿಚಾರ, ಪ್ರಸಾದವನ್ನು ಅಪವಿತ್ರಗೊಳಿಸಿದಂತಹ ವಿಚಾರ ಸಂಬಂಧವಾಗಿ ಸ್ವತಂತ್ರ ತನಿಖೆಯಿಂದಲೇ ಒಂದು ತನಿಖೆ ಆಗಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಮನವಿಯನ್ನ ಟಿಟಿಡಿ ಮಾಡಿಕೊಂಡಿದೆ. ಇದಕ್ಕೆ ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ಅಸ್ತು ಅನ್ನುತ್ತೆ, ಪ್ರತ್ಯೇಕವಾಗಿ ಸ್ವತಂತ್ರ ತನಿಖೆಯ ಸಂಸ್ಥೆಯನ್ನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡುತ್ತಾ ಅನ್ನೋದನ್ನು ನೋಡಬೇಕು. ಒಟ್ಟಾರೆಯಾಗಿ ಕೋರ್ಟ್ ಮೆಟ್ಟಿಲತ್ತಿದೆ ಈ ಒಂದು ವ್ಯಾಜ್ಯ. ಈ ಲಡ್ಡು ಪ್ರಸಾದದಲ್ಲಿ ಮಾಂಸದ ಒಂದು ಕೊಬ್ಬನ್ನ ಬಳಸಿದ್ದಾರೆ ಎಂಬ ಗಂಭೀರ ಆರೋಪವನ್ನ ಆಂಧ್ರ ಸಿಎಂ ಮಾಡಿದ ನಂತರದಲ್ಲಿ ಜಗನ್ ಕೂಡ ಇದಕ್ಕೆ ಪ್ರತಿಕ್ರಿಯಿಸಿದ್ರು. ಆ ಥರದ ಪಾಪಕೃತ್ಯವನ್ನ ನಾವು ಮಾಡಿಲ್ಲ, ದೇವರ ವಿಷಯದಲ್ಲಿ ರಾಜಕೀಯ ಮಾಡಬಾರ್ದು ಅಂತ ಇದು ರಾಜಕೀಯ ಜಟಾಪಟಿಗಳಿಗೂ ಕೂಡ ಕಾರಣವಾಗಿತ್ತು. ಆದರೆ ಆಗಿರೋದು ಬಂದಿರುವಂತಹ ಆರೋಪ ಹೌದೋ ಅಲ್ವೋ ಅನ್ನುವಂಥದ್ದನ್ನ ಪ್ರೂವ್ ಮಾಡಬೇಕು. ಅದನ್ನ ಹೊರತಾಗಿ ಜನರ ಮನಸ್ಸಿನಲ್ಲಾಗಿರುವಂತಹ ಘಾಸಿಯನ್ನ ಹೋಗ್ಲಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರಣಕ್ಕೆ ಒಂದು ಸ್ವತಂತ್ರ ತನಿಖಾ ಸಂಸ್ಥೆ ಆಗಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಟಿಟಿಡಿಗೆ ಮನವಿ ಮಾಡಿದ್ದಾರೆ ಸುಬ್ಬರಾವ್.